कुछ बोलो हमारा फॉलोअर्स के लिए। क्या बोलेगा? ಗಾಯ್ಸ್, ಇವತ್ತು ನಾವು ಹೋಗ್ತಾ ಇರೋದು ಕೇರಳದ ಇಡುಕಿ ಜಿಲ್ಲೆಯಲ್ಲಿರುವ ಪುಟ್ಟ ಪಟ್ಟಣ ಮತ್ತು ಗಿರಿಧಾಮವಾದ ಮೂನಾರ್ಗೆ. ಇವತ್ತು ನಾನು ಹೊರಟಿರೋದು ನನ್ನ ಸ್ನೇಹಿತರಾದ ಇಂಟ್ರೋವರ್ಟ್ ಅಸ್ರಫ್, ಜೋಸೆಫ್, ಸಹದ್, ಕ್ರಿಕೆಟ್ ಆಟಗಾರ ರಮೀಜ್, ರಮ್ಮಿ, ಪ್ಲೇ ಬಾಯ್ ಸಿಮಾಕ್, ಚಿಮ್ಮು, ಜಿಮ್ ಬಾಯ್ ಅಹದ್. ಸೊ ಗೈಸ್, ನಾನೀಗ ಮ್ಯಾಂಗ್ಳೂರ್ ಜಂಕ್ಷನ್ ಇಂದ ಹೊರಟಿದ್ದೇನೆ. ಇಲ್ಲಿಂದ ಆಲ್ವಾಗೆ 400 ಕಿಲೋಮೀಟರ್, ಅಲ್ಲಿಂದ 100 ಕಿಲೋಮೀಟರ್ ಬಸ್ ಅಲ್ಲಿ ಸೀದಾ ಮೂನಾರ್ಗೆ. ಆಕ್ಚುಲಿ ನಾವು ಹೋಗ್ತಾ ಇರೋದು ಮೂನಾರ್ ಸುತ್ತಾಡ್ಲಿಕ್ಕಲ್ಲ, ಕೊಲುಕುಮಲೆಯಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಒಂದು ಪ್ಯಾಕೇಜ್ ಅಲ್ಲಿ ಹೋಗ್ತಾ ಇದ್ದೇವೆ. ನಮ್ಗಂತೂ ತುಂಬಾ ಹಸಿವಾಗ್ತಾ ಇತ್ತು. ಹಲೋ ಸ್ನೇಹಿತರೆ, ಮುಂಜಾನೆ ವಂದನೆ. ನಾನೀಗ ಆಲ್ವಾದಲ್ಲಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿ ಹೋಗುವಾಗ ಬಸ್ ಟೈಮಿಂಗ್ ಕೇಳಲಿಕ್ಕೆ ನಿಂತಿದ್ರು. ನೋಡುವಾಗ ಹೇಗೆ ಕಾಣ್ತಿದೆ ನೋಡಿ, ಪಿಕ್ ಪಾಕೆಟ್ ಮಾಡಿದ ಕಲ್ಲರ್ ನಿಲ್ಲಿಸ್ದಾಗಿದೆ. ಆಲ್ವಾದಿಂದ ಬಸ್ ಹತ್ಕೊಂಡು ಮೂನಾರ್ ಹೋಗ್ತಾ ಇದ್ದೇವೆ. ಏನೋ ಡಿಪ್ರೆಷನ್ ಅಲ್ಲಿ ಇರುವಾಗಿದೆ. दानिश भाई जिंदा रहते थे ना तो किसी का नाम ही नहीं रहता था भाई, मतलब वो अलग ही लेवल का बंदा था. ನಾನು ಮಲಗಿದ್ರು ಕೂಡ ಮೈಂಡ್ ಅಲ್ಲಿ ಒಂದು ಬೀಜ ಓಡ್ತಾ ಇತ್ತು. Guys, finally we are in Munnar. ಸೊ ಗೈಸ್, ಆಲ್ವಾದಿಂದ ಬಸ್ಸಲ್ಲಿ 4 hours ಜರ್ನಿ ಮಾಡ್ಕೊಂಡು ಈಗ ಮೂನಾರ್ ಅಲ್ಲಿ ಇದ್ದೇವೆ. ಇಲ್ಲಿಂದ ಸೂರ್ಯನೆಲ್ಲಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದು. ಅಲ್ಲಿಗೆ 30 ಕಿಲೋಮೀಟರ್ ಇದೆ, 1.5 hour ಜರ್ನಿ ಇರ್ಬೋದು. ಸೊ ಇಲ್ಲಿ ಬಸ್ ಸಿಗಲ್ಲ, ಜೀಪಲ್ಲಿ ಹೋಗ್ಬೇಕಷ್ಟೇ. ಸೊ ಶೇರಿಂಗ್ ಜೀಪ್ ಆದ್ರೆ ಒಬ್ಬರಿಗೆ 100 ರಂತೆ ಚಾರ್ಜ್ ಮಾಡ್ತಾರೆ. ಇಲ್ಲಿಗೆ ಕೂಡ ಹಣ ಕೊಟ್ಟು ಹೋಗ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಒಂದು ತಲೆಗೆ 100 ರಂತೆ ಜೀಪ್ ಸಿಕ್ಕಿದೆ. ಪ್ಯಾಕೇಜ್ ಸ್ಟಾರ್ಟ್ ಆಗೋ ಸ್ಥಳಕ್ಕೆ ಆಟೋ ಮಾಡ್ಕೊಂಡೋದ್ರೆ ಲಾಸ್ ಆಗುತ್ತೆ ಅಂತ ನಡ್ಕೊಂಡೇ ಹೋದ್ವಿ. ಫ್ರೆಂಡ್ಸ್, ನಮ್ದು ಪ್ಯಾಕೇಜ್ ಶುರುವಾಗುವ ಪ್ಲೇಸಿಗೆ ಸ್ವಲ್ಪ ನಡಿಲಿಕ್ಕಿತ್ತು. ಸೊ ಜೀಪ್ ಇಂದ ಬಂದು ಸ್ವಲ್ಪ ಮೇಲೆ ಹತ್ಲಿಕ್ಕಿತ್ತು. ಸೊ ಕ್ಯಾಂಪ್ ಶುರುವಾಗುವ ಪ್ಲೇಸ್ ತಲುಪಿದ್ದೇವೆ. ಇದ್ದೇ ನೋಡಿ ಆ ಸ್ಥಳ. ಇಲ್ಲಿ ರಾತ್ರಿ ಮ್ಯೂಸಿಕ್ ಇರುತ್ತೆ, ಕ್ಯಾಂಪ್ ಫೈರ್ ಇರುತ್ತೆ, ನಮ್ದು ಡಿನ್ನರ್ ಏನಿದೆ ಅದು ಇಲ್ಲೇ ಮಾಡ್ಲಿಕ್ಕೆ ಇರುತ್ತೆ. ಮತ್ತೆ ಮೇಲೆ ಹೋದಾಗೆ ನಮ್ಗೆ 3 ಟೆಂಟ್ ಕೊಡ್ತಾರೆ, ಒಂದರಲ್ಲಿ 2 ಜನರಂತೆ. ಮತ್ತೆ ಮೇಲೆ ಹೋಗಿ ಅಲ್ಲಿನ ವ್ಯೂಸ್, ಪ್ಲೇಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೀಗ ನಾವು ಟಾಪ್ ಅಲ್ಲಿ ಇದ್ದೇವೆ. ಇದೇ ಟೆಂಟ್ ನಲ್ಲಿ ಇವತ್ತು ರಾತ್ರಿ ಮಲಗ್ಲಿಕ್ಕೆ ಇರೋದು. ಸಂಜೆ ಆಗ್ತಾ ಬಂದಿದೆ. ಚಹಾ ಬೇಕಾದಾಗ ಕೊಡ್ತಾರೆ ಪ್ಯಾಕೇಜ್ ಅಲ್ಲಿ. ಸ್ವಲ್ಪ ಚಳಿ ಇರುವಾಗ ಈ ಬೆಚ್ಚಗಿನ ಚಹಾದೊಂದಿಗೆ ಮನ ಸೋಲುವಂತಹ ದೃಶ್ಯಗಳನ್ನು ಏಕಾಂಗಿಯಾಗಿ ಅನುಭವಿಸುವಾಗ ಸಿಗುವಂತಹ ನೆಮ್ಮದಿ ಇದೆಯಲ್ಲ, ಒಂದು ಮಜಾ ಇದೆಯಲ್ಲ. ಈ ಪ್ಯಾಕೇಜಿನ ಪ್ರಕಾರ ಪ್ಯಾಂಥಮ್ ರಾಕ್ ಎನ್ನುವ ಸ್ಥಳಕ್ಕೆ ಸನ್ಸೆಟ್ ನೋಡ್ಲಿಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಪ್ಯಾಕೇಜ್ ಅಂಡರ್ ಅಲ್ಲಿ ಹೋಗುವಾಗ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ರು ಇರ್ತಾರೆ. ಏ ಹಮಾರಾ ದೀದಿ, ಹಮಾರಾ ಗೈಡ್ है, कुछ बोलो हमारा फॉलोअर्स के लिए. क्या बोलेगा? प्लेस पूरा अच्छा है ना, 7 साल हो गया ना. प्लेस अच्छा है. हमारा गाइड है. ಇದು ಟ್ರಕ್ಕಿಂಗ್ ತುಂಬಾ ಲಾಂಗ್ ಇಲ್ಲ, ಮಾತ್ರ ತುಂಬಾ ಹೈಟ್ ಇದೆ. ಸ್ಮೋಕಿಂಗ್ ಮಾಡುವಂತವ್ರು ಇದ್ರೆ ತುಂಬಾ ಆಯಾಸ ಆಗ್ತದೆ. ಹೋಗುವಾಗ ಮಾತ್ರ ವಾಟರ್ ಮಸ್ಟ್. ಒಬ್ಬರಿಗೆ 1 ಲೀಟರ್ ಆಗಿ ತಗೊಂಡು ಹೋಗ್ಬೇಕಾಗುತ್ತೆ. ಗೈಸ್, ಇನ್ನು ಎತ್ತರಕ್ಕೆ ಬಂದಷ್ಟೇ ದೂರ ಇನ್ನೂ ಇದೆ. ಇನ್ನೂ ತಲುಪಲಿಲ್ಲ, ಅರ್ಧದಲ್ಲೇ ಇದ್ದೇವೆ. ಆದ್ರೂ ಮೈಂಡ್ ರಿಫ್ರೆಶ್ ಮಾಡುವಂತಹ ದೃಶ್ಯಗಳು. ಗೈಸ್, ಮೇಲೆ ಬರ್ತಿದ್ದಂತೆ ಚಳಿ ಜಾಸ್ತಿ ಆಗಿ ಮೂಗಲ ಗಟ್ಟಿದ ಹಾಗೆ ಅನುಭವ ಆಗುತ್ತೆ. ಸ್ನೇಹಿತರೆ, ಟ್ರೆಕ್ಕಿಂಗ್ ಲಾಂಗ್ ಇಲ್ಲದಿದ್ರು ತುಂಬಾ ಎತ್ತರವಾಗಿದೆ, ಬಹಳ ಟಯರ್ಡ್ ಆಗುತ್ತೆ. ಎಷ್ಟೇ ಟಯರ್ಡ್ ಆಗಿ ಬಂದ್ರು ಬಂದ ಮೇಲೆ ಇಂತ ವೀವ್ ಸಿಕ್ಕಿದ್ರೆ ಬೇಜಾರಾಗಲ್ಲ. ಬಡಿ ಜನ ಕೂಡ ತುಂಬಾ ಬಂದಿದ್ರು. ಫೈನಲಿ ನಂಗೆ ಮಲಪುರದಿಂದ ಒಬ್ಬ ಸ್ನೇಹಿತ ಸಿಕ್ಕಿದ್ದಾರೆ. ಹೆಸರೆಂತ? ಶಮಲ್. ಕತ್ತಲಾದ್ಮೇಲೆ ಹೋಗ್ಲಿಕ್ಕೆ ಕಷ್ಟ ಆಗ್ಬಹುದು ಅಂತ ಹೊರಟ್ವಿ. ಗಂಟೆ 6:30 ಆಗಿದೆ. ಹತ್ತುವಾಗ ಗೊತ್ತೇ ಆಗ್ಲಿಲ್ಲ ನಾವು ಬಂದ ದಾರಿ ಎಷ್ಟು ರಿಸ್ಕಿ ಆಗಿದೆ ಅಂತ. ಗೈಸ್, ರಾತ್ರಿದು ವ್ಯೂಸ್ ಹೇಗಿರುತ್ತೆ ಅಂತ ನೋಡ್ತೀರಾ? ಗೈಸ್, ಇಲ್ಲಿ ಎಷ್ಟು ಚಳಿ ಇದೆ ಅಂದ್ರೆ, ಈ ಚಳಿಯ ನಡುವೆ ಫೈರ್ ಕ್ಯಾಂಪ್ ಮಾಡಿ ಕೂತ್ಕೊಳ್ಳುವಾಗ ವಾವ್, ರಾತ್ರಿ ಆದ್ರೆ ಅಂತೂ ಇಲ್ಲಿನ ವೆದರ್ ಉಂಟಲ್ಲ ಗೈಸ್. ಆಕ್ಚುಲಿ ಇದೇನಂತ ಗೊತ್ತುಂಟಾ? ಡ್ರೀಮ್ ಕ್ಯಾಚರ್ ಅಂತ ಹೇಳ್ತಾರೆ. ಜಾಪನೀಸ್ ಒಂದು ವಿಶ್ವಾಸ ಇದೆ, ಮನೆ ಅಂಗಳದಲ್ಲಿ ಇದನ್ನಿಟ್ರೆ ಅವರೊಂದು ಕನಸು ನನಸಾಗುತ್ತೆ ಅಂತ. ಟ್ರೆಕ್ಕಿಂಗ್ ಎಲ್ಲ ಇಲ್ದು ಬಂದಾಯ್ತು.
ಈಗ ಕೋಲ್ಡ್ ಆನ್ ಇಟ್ಸ್ ಪೀಕ್, ಚಳಿ ಅಷ್ಟಿದೆ. ಈಗ ಬಿಸಿ ನೀರಿನ ವ್ಯವಸ್ಥೆ ಅಲ್ಲಿದೆ, ಸ್ನಾನ ಮಾಡಿಕೊಂಡು ಕ್ಯಾಂಪ್ ಫೈರ್ ಇದೆ. ಸೊ ಅದನ್ನೆಲ್ಲ ಅನುಭವಿಸ್ಕೊಂಡು ರಾತ್ರಿ ಡಿನ್ನರ್ ಮಾಡಿ ಟೆಂಟಿದು ವ್ಯವಸ್ಥೆ ಇದೆ, ಒಂದು ಒಳ್ಳೆ ನಿದ್ರೆಗೆ ಜಾರೋಣ. ए भी हमारा गाइड है, नाम क्या है भाई? नाम प्रदीप कुमार. Yeah. My reminiscence, that's when I listen. ಡಿನ್ನರ್ ವ್ಯವಸ್ಥೆ ರೆಡಿ ಆಗಿತ್ತು. ಸೊ ಡಿನ್ನರ್ ಮಾಡಿಕೊಂಡು ಗೈಸ್ ಸ್ನಾನ ಮಾಡಿ ಆಯ್ತು, ಡಿನ್ನರ್ ಕೂಡ ಆಯ್ತು. ಈಗ ಮಲಗಲಿಕ್ಕೆ ಅಂತ ಟೆಂಟ್ಗೆ ಹೋಗ್ತಾ ಇದ್ದೇವೆ. ಎಷ್ಟು ಚಳಿ ಇದೆ ಅಂದ್ರೆ ಕರೆಕ್ಟ್ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಗೈಸ್. ಟೆಂಟಿನ ವ್ಯವಸ್ಥೆ ತುಂಬಾ ಕೇರ್ಫುಲ್ ಆಗಿದೆ ಅಂತ ನಂಬ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಎಷ್ಟು ಗಾಳಿ ಇದೆ ಅಂದ್ರೆ ನಮ್ಗೆ ಕರೆಕ್ಟ್ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ವೆದರ್ ಅಲ್ಲಿ ಚಳಿ ಎಷ್ಟು ಇದೆ ಅದಕ್ಕಿಂತ ಡಬಲ್ ಗಾಳಿ ಇದೆ. ಸೊ ಫ್ರೆಂಡ್ಸ್, ಒಂದು ಟೆಂಟ್ ಅಲ್ಲಿ 2 ಜನ ಮಲಗಬಹುದಂತ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು 6 ಜನ ಇದ್ದೇವೆ, 3 ಟೆಂಟ್ ಕೊಟ್ಟಿದ್ದಾರೆ. ಅದೇ ನಾವು 2 ಟೆಂಟ್ ಅಲ್ಲಿ ಮಲಗ್ತಾ ಇದ್ದೇವೆ, ಅಷ್ಟು ಚಳಿ ಇದೆ. 3 ಜನ ಮಲಗ್ತಾ ಇದ್ದೇವೆ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಶುಭರಾತ್ರಿ ಗೈಸ್. ಹಲೋ, ಗುಡ್ ಮಾರ್ನಿಂಗ್. ಗಂಟೆ 4 ಆಗಿದೆ. ಈ ಪ್ಯಾಕೇಜ್ ಟೈಮಿಂಗ್ ಪ್ರಕಾರ 4 ಗಂಟೆಗೆ ಎದ್ದು 4:15 ಇಲ್ಲಿಂದ ಹೊರಟು ಬೆಳಿಗ್ಗೆ ಸನ್ರೈಸ್ಗೆ ಆಗುವಾಗ ಕೊಲ್ಕುಮಲೆಗೆ ತಲುಪಬೇಕು. ಸೊ 4 ಗಂಟೆಗೆ ಆಗಿದೆ. ಈಗ ಇವರದ್ದು ಜೀಪ್ ಏನೋ ಇದೆ. ಚಳಿ ಅಂತೂ ರಾತ್ರಿಗಿಂತ ಡಬಲ್ ಇದೆ. ನನಗಂತೂ ಬೆಳಿಗ್ಗೆ ಎದ್ದಾಗಲೇ ಟೀ ಕುಡಿಯೋದಿದ್ರೆ ದಿನವಿಡೀ ತಲೆನೋವು ಬಂದಿರುತ್ತೆ ಗೈಸ್. ಹೋಗ್ತಾ ಇದ್ದೇವೆ ಹೊರಟ ಜಾಗದಾರಿ ವಿರಲಿಲ್ಲ. ಸೊ ನಮ್ಮಾಗೆ ಸನ್ರೈಸ್ ನೋಡ್ಲಿಕ್ಕೆ ತುಂಬಾ ವಿಸಿಟರ್ಸ್ ಬಂದಿರ್ತಾರೆ. ಸೊ ಅಲ್ಲಿ ನಮ್ಮ ಹೆಸರು ಕೊಟ್ಟು ಸೈನ್ ಹಾಕಿ ಎಷ್ಟು ಜನ ಇದ್ದೇವೆ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ಪ್ರೊಸೀಜರ್. ಪ್ಯಾಕೇಜ್ ಅಲ್ಲದೆ ಇಲ್ಲಿಗೆ ಬರುವುದಾದ್ರೆ ಜೀಪ್ ಅಲ್ಲಿ ಒಂದು ತಲೆಗೆ 500 ರಂತೆ ತಗೋತಾರೆ. ಎಷ್ಟು ಚಳಿ ಇದ್ರು ಕೇರ್ ಮಾಡದೆ ವ್ಯೂ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಐ ಹೋಪ್ ವರ್ತ್ ಆಗಿರುತ್ತೆ. ಹೇ ಗಾಯ್ಸ್, ಫೈನಲಿ ವಿ ಆರ್ ಹಿಯರ್ ಇನ್ ಕೊಲುಕುಮಲೈ ಗೈಸ್. ವ್ಯೂ ಎಷ್ಟು ವಂಡರ್ಫುಲ್ ಆಗಿದೆ ಅಂದ್ರೆ ನೀವೇ ನೋಡಿ, ನೀವು ಹೇಳಿದ್ರೆ ನಂಬಲ್ಲ ಗೈಸ್, ಅಷ್ಟು. ನಮ್ಮ ಹಾಗೆ ಈ ವೀಕ್ಷಣೆಯನ್ನು ನೋಡ್ಲಿಕ್ಕೆ ಅನುಭವಿಸ್ಲಿಕ್ಕೆ ಎಷ್ಟು ಜನ ವಿಸಿಟರ್ಸ್ ಬಂದಿದ್ದಾರೆ ಅಂತ ನೀವೇ ನೋಡಿ ಗೈಸ್. ಆ ಕ್ಲೌಡ್ ಬೆಡ್ ನೋಡಿ ನನ್ಗೆ ನಂಬಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಮಿಸ್ ಮಾಡ್ಕೊಂಡು ಹೇಗೆ ಮನೆಯಲ್ಲಿ ಇರಕ್ಕಾಗುತ್ತೆ? ಕನಸ ಅಂತ ಗೊತ್ತಾಗ್ತಾ ಇಲ್ಲ. I know it's bad that I can't help myself. When I get mad, I set fire to the hell. The only way to keep it at a distance, that's when I listen. Music is the reason why I stay. ಸನ್ರೈಸ್ ಆಗೋವರೆಗೂ ನಾವು ಸನ್ರೈಸ್ ಅನ್ನೇ ನೋಡ್ತಾ ಇದ್ವಿ. ಸನ್ರೈಸ್ ಆದ್ಮೇಲೆ ಗೊತ್ತಾಯ್ತು ಇಲ್ಲೊಂದು ಈ ತರ ವ್ಯೂ ಇದೆ. ಸ್ನೇಹಿತರೆ, ಇಲ್ಲಿ ಬಂದದ್ದರಲ್ಲಿ ಹೇಳಲಿಕ್ಕೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್. ಭಾರತದ ಅತಿ ಎತ್ತರವಾದ ಟೀ ಪ್ಲಾಂಟೇಶನ್ ಇದು. ಗೈಸ್, 4 ಗಂಟೆಗೆ ಎದ್ದು ಸನ್ರೈಸ್ ನೋಡಿ ಆಯ್ತು ಕೊಲ್ಕುಮಲೈ ವ್ಯೂ ಪಾಯಿಂಟ್ ಅಲ್ಲಿ. ಅದಂತೂ ಅದ್ಭುತವಾಗಿತ್ತು. ಬರುವ ದಾರಿಯಲ್ಲೇ ನಮ್ಮ ಇಂಡಿಯಾದ್ದು ಹೈಯೆಸ್ಟ್ ಎತ್ತರವಾಗಿರುವ ಟೀ ಪ್ಲಾಂಟೇಶನ್ ಇದು. ಸೊ ಇದರ ವ್ಯೂ ಅಂತೂ ವಾವ್, ಹಾಗೆ ನೋಡಿ ಆಯಿತು. ಈಗ ಪ್ಯಾಕೇಜ್ ಇದು ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಅವ್ರದ್ದೇ ಇದೆ. ಸೊ ಇಲ್ಲಿಂದ ಸ್ವಲ್ಪನೇ ದೂರ ಇರೋದು. ಇಲ್ಲಿಂದ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಪ್ಲಾನ್ ಏನಂತ ಮಾಡ್ಬೇಕು. ಸೊ ನಾವಲ್ಲಿಂದ ಹೊರಟ್ವಿ. ಜೀಪಲ್ಲಿ ನಾವು ಯಾಕೆ ಬರ್ತೇವೆ ಅಂದ್ರೆ ದಾರಿ ನೋಡಿ, ಆಫ್ ರೋಡ್. ಸೊ ನಾವು ನಮ್ಮ ಸ್ಥಳಕ್ಕೆ ತಲುಪಿದ್ವಿ. ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ಹೊಟ್ಟೆ ತುಂಬಿರ್ಲಿಲ್ಲ. ಸೊ ಇಲ್ಲಿನ ವೀಕ್ಷಣೆಗಳನ್ನು ಅನುಭವಿಸ್ಕೊಳ್ಳುತ್ತಾ ಹೊಟ್ಟೆ ತುಂಬಿಸ್ಕೊಂಡು ಕುತ್ಕೊಂಡ್ವಿ. ಸೊ ಫ್ರೆಂಡ್ಸ್, ನಮ್ಮ ಪ್ಯಾಕೇಜ್ ಇದ್ದದ್ದು 11 ಗಂಟೆಗೆ ಚೆಕ್ಔಟ್. ಸೊ 11:30 ಆಯಿತು. ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಹೊರಡ್ಲಿಕ್ಕೆ ರೆಡಿ ಆದ್ವಿ. ಸೊ ಕೊಲುಕುಮಲೈ ನೋಡಿದ ಮೇಲೆ ಬೇರೆ ಎಲ್ಲಿಗೂ ಪ್ಲಾನ್ ಮಾಡಲಿಲ್ಲ. ಸೊ ಊರಿಗೆ ಹೊರಟ್ವಿ. ರಾತ್ರಿ ಎರ್ನಾಕುಲಂನಿಂದ ಟ್ರೈನ್ ಇತ್ತು.
ಗೈಸ್ ನೀವೇ ಹೇಳಿ, ನಮ್ಮ ಜೀವನದುದ್ದಕ್ಕೂ ಕೊನೆಯದಾಗಿ ಉಳಿಯುವುದು ಮೆಮೊರೀಸ್ಗಳು ಮಾತ್ರ. ಹಾಗಿರುವಾಗ ದುಡ್ಡು ಮಾಡಿದ್ಮೇಲೆ ಸೆಟ್ಲ್ ಆದ್ಮೇಲೆ ಟ್ರಿಪ್ ಹೋಗುವ ಅಂತ ಹೇಳುವವರಿಗೆ ಒಂದಾದ್ರೆ ನಮ್ಮ ಹತ್ರ ಸ್ನೇಹಿತರಿರಲ್ಲ ಫ್ಯೂಚರ್ ಅಲ್ಲಿ, ಒಂದಾದ್ರೆ ನಮ್ಮ ವಯಸ್ಸೇ ಮುಗ್ದೋಗಿರುತ್ತೆ. ಸೊ ಲೀವ್ ಇನ್ ದ ಮೂಮೆಂಟ್ ಬ್ರದರ್ಸ್. ಡೆತ್ ಇಸ್ ಅನ್ಪ್ರೆಡಿಕ್ಟೇಬಲ್. ಸೊ ಒಂದೊಂದು ಮೂಮೆಂಟ್, ಒಂದೊಂದು ಕ್ಷಣಗಳನ್ನು ಎಂಜಾಯ್ ಮಾಡ್ಕೊಂಡು ಬದುಕಬೇಕು ಸ್ನೇಹಿತರೆ. ಟ್ರಾವೆಲ್ ಮಾಡಿ ರಿಟರ್ನ್ ಬರುವಾಗ ನಮ್ಮ ಪ್ರವಾಸ ಮುಕ್ತಾಯ ಆಗಬಹುದು, ಪ್ರಯಾಣ ಕೊನೆಗೊಳ್ಬಹುದು, ಸಂದರ್ಭ ಮಾಯ ಆಗಬಹುದು. ಆದ್ರೆ ನಾವು ಆ ಜರ್ನಿಯಲ್ಲಿ ಕ್ರಿಯೇಟ್ ಮಾಡಿರುವ ಮೆಮೊರೀಸ್ ಗಳೇನಿದೆ, ಕತೆಗಳೇನಿದೆ, ಅದು ಜೀವನದುದ್ದಕ್ಕೂ ಜೀವಂತವಾಗಿರುತ್ತೆ. ಸೊ ಎರ್ನಾಕುಲಂ ಇಂದ ಟ್ರೈನ್ ಇತ್ತು. ಸೊ ಅದಕ್ಕೋಸ್ಕರ 5 hours ಜರ್ನಿ ಮಾಡಿಕೊಂಡು ಎರ್ನಾಕುಲಂ ಬಂದ್ವಿ. ರಾತ್ರಿ ಟ್ರೈನ್ ಇರುವ ಕಾರಣ ಈಗ ಮ್ಯಾರಿನ್ ಡ್ರೈವ್ ಬಂದು ಇಲ್ಲಿ ಸ್ವಲ್ಪ ಬೋಟಿಂಗ್ ಹೋಗೋಣ ಅಂತ ಹೇಳಿ. ಟ್ರಿಪ್ ಹೋಗುವಾಗ ಹಣ ಇಲ್ಲದೆ ಎಲ್ಲರಲ್ಲಿ ಕೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ. ಆದ್ರೆ ಬರುವಾಗ ಎಷ್ಟೇ ಹಣ ಕೊಟ್ಟರು ಸಿಗದಂತಹ ಅಮೂಲ್ಯವಾದ ಮೆಮೊರೀಸ್ ಗಳೊಂದಿಗೆ ಹಿಂತಿರುಗ್ತಾ ಇದ್ದೇವೆ. That's when I listen. I know it's bad that I can't help myself. ರಾತ್ರಿ ಆಯ್ತು ಅಲ್ವಾ, ಅಲ್ಲಿಂದ ಹೊರಟ್ವಿ ಗೈಸ್. ಗಂಟೆ 9:30 ಆಯ್ತು. ಸೊ ಡಿನ್ನರ್ ಎಲ್ಲ ಮಾಡಿಕೊಂಡು ನಿದ್ರೆ ಇಲ್ಲದೆ 2 ದಿವಸ ಈಗ ತಲೆನೋವು ಆಗ್ತಾ ಇದೆ. ಸೊ 11:30ಗೆ ಟ್ರೈನ್ ಇದೆ ಸೀದಾ ಮಂಗಳೂರಿಗೆ. ಸೊ ಟ್ರೈನಲ್ಲಿ ನಿದ್ದೆ ಮಾಡಿಕೊಂಡು ಇವನನ್ನು ನೋಡಿ. कौन है ये लोग? कहां से आते हैं? ಇಲ್ಲೊಬ್ಬನ ನೋಡಿ. ನಾವೆಲ್ಲ ಇಲ್ಲದಾಗ ಇವನು ಸೈಕಲ್ ಹತ್ಕೊಂಡು ಹೋಗ್ತಾ ಇದ್ದಾನೆ. ಸೀದಾ ಹೋದ. ಸೊ ಗೈಸ್ ಟ್ರೈನ್ ಸಿಕ್ಕಿದೆ, ಕುತ್ಕೊಳ್ಳಿಕ್ಕೆ ಒಂದು ಸ್ಥಳನೂ ಸಿಕ್ಕಿದೆ. 2 ದಿವಸ ಆಯ್ತು ನಿದ್ರೆ ಇಲ್ಲದೆ, ತಲೆಲ್ಲ ಕಿತ್ತು ಬರ್ತಾ ಇದೆ. ಇನ್ನೊಂದು ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳುದು. ಬೆಳಿಗ್ಗೆ ಆದದ್ದೇ ಗೊತ್ತಾಗ್ಲಿಲ್ಲ, ಸ್ನೇಹಿತರೆಲ್ಲ ಹೊರಟಿದ್ದಾರೆ. ಫೈನಲಿ ಮ್ಯಾಂಗ್ಳೂರ್ ತಲುಪಿದ್ದೇವೆ. ನಮ್ಮ ಊರು ತಲುಪಿತು, ಜರ್ನಿ ಎಂಡ್ ಆಯ್ತು. ಇನ್ನು ಸ್ನೇಹಿತರಿಗೆ ಬಾಯಿ ಹೇಳಿ ಹೋಗೋಣ. Like someone's listening. I see the signs when I seek for the lights. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬಾಯ್. ಇನ್ನು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.